ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಕಾರ್ಯದರ್ಶಿ. ಬಂಧುಗಳೇ, ನೀವೆಲ್ಲ ನೋಡಿದ್ದೀರಾ, ಮತ್ತೊಬ್ಬ PSI ಯಾರು ಚೇತನ್ ಕುಮಾರ್ ಎಂಬ ತುಮಕೂರು ಗ್ರಾಮಾಂತರ ಠಾಣೆಯ ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ನೀವೆಲ್ಲ ಗಮನಿಸಿರುವಂತೆ ನೋಡಿ, ನಮ್ಮ ಸಮಾಜದಲ್ಲಿ ಎಂತೆಂಥ ಅಧಿಕಾರಿಗಳು ಪೊಲೀಸ್ ಕೆಲಸದ ಮಾಡ್ತಾ ಇದ್ದಾರೆ. ನಾವು ನಮ್ಮನ್ನ ಕಾಯೋದಕ್ಕೆ ಅಂತ ನೇಮಿಸ್ಕೊಂಡಿದ್ವಿ. ಇವತ್ತು ಕಡು ಭ್ರಷ್ಟ, ನೀಚ, ಅಯೋಗ್ಯರೇ ತುಂಬಿ ತುಳುಕ್ತಾ ಇರುವಂಥದ್ದು ನಮ್ಮ ಠಾಣೆಗಳಲ್ಲಿ. ಇವತ್ತು ಅವರಿಂದ ನಾವು ಏನೇ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅವ್ರನ್ನ ಯಾವ ರೀತಿ ನಾವು ಅವ್ರ ಹತ್ರ ಹೋಗಿ ನಾವು ನಮ್ಮ ಕಷ್ಟನ ಹೇಳ್ಕೋಬೋದು. ಇವಾಗ ನಮಗೆ ಅನ್ಯಾಯವಾದರೆ ಯಾವ ರೀತಿ ಅವ್ರ ಹತ್ರ ನಾವು ಸಹಾಯನ ಕೇಳ್ಬೋದು, ನಮ್ಮನ್ನು ಅವ್ರು ಯಾವ ರೀತಿ ಕಾಪಾಡ್ತಾರೆ. ಇವತ್ತು ಯಾವುದೋ ಒಂದು ಕಾರು ಯಾವುದೋ ಒಂದು ಜಾಗದಲ್ಲಿ ನಿಂತಿರುತ್ತೆ, ಆ ಜಾಗದಿಂದ ಇವನು ಆ ಕಾರ್ನ ವಶಪಡಿಸ್ಕೊಂತಾನೆ. ಆ ವಶಪಡಿಸ್ಕೊಂಡು ಆ ಕಾರ್ನ ಮತ್ತೆ ರಿಲೀಸ್ ಮಾಡೋದಕ್ಕೆ ಅವರು ಬೆಂಗಳೂರು ಮೂಲದವರು ವಕೀಲರಾಗಿರ್ತಾರೆ. ಆ ವಕೀಲರಿಗೆ ಇಂಥ ಪರಿಸ್ಥಿತಿ ಬಂದಿದೆ. ಇವತ್ತು ವಕೀಲರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೇಡ. ಆ ವಕೀಲರ ಹತ್ರ ಕೇಳ್ತಾನಂತೆ, 5 ಲಕ್ಷ ದುಡ್ಡನ್ನ ನೀವು ನಾನು ಕೊಟ್ಟರೆ ನಾನು ನಿಮ್ಮನ್ನ ಬಿಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ನಾನು ಗಾಂಜಾ ಕೇಸ್ ಹಾಕ್ಬಿಡ್ತೀನಿ, ನೀವು ಗಾಂಜಾನ ಸಪ್ಲೈ ಮಾಡ್ತಿದ್ರ, ಹಂಗಾಗಿ ನಾನು ಈ ವಾಹನ ಸೀಸ್ ಮಾಡ್ಬಿಟ್ಟಿದೆ ಅಂತ ಏನು ಕೆಲಸನ ದುರುಪಯೋಗ ಪಡಿಸ್ಕೊಂತೀನಿ ನಾನು ಅನ್ನೋದನ್ನ ರಾಜಾರೋಷವಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ವಕೀಲರಿಗೇನೆ ರಾಜಾರೋಷವಾಗಿ ಇವನು ಹೇಳ್ತಾನೆ, 5 ಲಕ್ಷ ದುಡ್ಡು ಕೊಟ್ರೆ ಮಾತ್ರ ನಿಮ್ಮ ವಾಹನ ಬಿಡೋದು, ಇಲ್ಲಾಂದ್ರೆ ನಾನು ನೀವು ಗಾಡಿನ ಬಿಡಲ್ಲ. ಹಂಗಾಗಿ ಏನು ವಕೀಲರು ಇದಾರೆ ಅವರು ಸೀದಾ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡಿದ್ದಾರೆ. 40,000 ರೂಪಾಯಿನ ಅಡ್ವಾನ್ಸ್ ರೂಪದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಡ್ತಾರೆ. ಆ ಲೋಕಾಯುಕ್ತದರು ಲೋಕಾಯುಕ್ತ ಇವತ್ತು ಒಂದೊಳ್ಳೆ ಕಾರ್ಯಾಚರಣೆನ ಮಾಡಿದೆ. ಅವನ್ನ ಏನು ಲೋಕಾಯುಕ್ತ ಪೊಲೀಸ್ನವರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಈ ಲೋಕಾಯುಕ್ತ ಒಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಇಂಥ ಭ್ರಷ್ಟರು ಏನು ಮೊನ್ನೆ ಯಾರು ಗೋವಿಂದರಾಜು ಅನ್ನೋನು KP ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟ್ರು ಗೋವಿಂದರಾಜು ಅವನು ಏನು ಲಂಚ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು, ಅದೇ ರೀತಿ ಇನ್ನೊಂದಷ್ಟು ಜನ ಹಿಡಿದು ಅವನು ಇವತ್ತೇನು ಬಾಯ್ ಪಡ್ಕೊಂಡು ಆ ವಿಡಿಯೋ ನೋಡಾದ್ರೂ ಈ ಅಯೋಗ್ಯ ಈ ಏನು ಚೇತನ್ ಕುಮಾರ್ಗೆ ಮಾನ ಮರ್ಯಾದೆ ಅನ್ನೋದಿದ್ದಿದ್ರೆ ಇಂಥ ಅಲ್ಕ ಕೆಲಸನ ಮಾಡಬಾರ್ದಾಗಿತ್ತು. ಆದರೆ ಇವರೆಲ್ಲ ಬಂಡು ಬಿದ್ದುಬಿಟ್ಟಿದ್ದಾರೆ. ಇವತ್ತು ನಾವು ಲೈಸೆನ್ಸ್ ಕೊಟ್ಟು ನಮ್ಮನ್ನ ಕಾಪಾಡಿ ಅಂತ ನಾವು ರಕ್ಷಣೆ ಮಾಡಿ ಸೇವ್ ಮಾಡ್ಕೊಂಡ್ರೆ, ಆದರೆ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ನಿಂತ್ಕೊಂಡಿದ್ದಾರೆ. ಒಂದು ಗಾದೆ ಮಾತು ನಾವು ನಮ್ಮ ಲಿಂಗೇಗೌಡರು ಒಂದು ಮಾತು ಹೇಳಿದ್ರು, ಏನಂತ, ಊರಿನ ಕೊತ್ವಾಲ ಪೊಲೀಸ್ ಆಗಿರ್ಬೇಕಂತೆ. ಆದರೆ ಇವತ್ತು ನಿಜವಾದ ಕೊತ್ವಾಲ್ರು ಪೊಲೀಸರೇ ಆಗ್ಬಿಟ್ಟವ್ರೆ, ಅಂದ್ರೆ ರೌಡಿಗಳೇ ಆಗ್ಬಿಟ್ಟಿದ್ದಾರೆ. ರೌಡಿಗಳೇ ಪೊಲೀಸ್ನವ್ರು ಆಗಿರೋದ್ರಿಂದ ಇವತ್ತು ರೌಡಿಸಮ್ಮು ನಿರ್ನಾಮ ಆಗಿದೆ. ಬಟ್ ಪೊಲೀಸ್ನವರು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ನಿಂತಿದ್ದಾರೆ. ಇವತ್ತು ಜನಸಾಮಾನ್ಯರು ಏನಾದ್ರು ತೊಂದರೆ ಆಯಿತು ಅಂದರೆ, ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ, ಇವಾಗ ಯಾರಿಂದನೋ ಅನ್ಯಾಯ ಆಯಿತು ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮ್ಮ ಮೇಲೆ ಸುಳ್ಳು ದೂರುಗಳನ್ನ ಹಾಕಿ ನಮ್ಮ ಹತ್ರನೇ ಹಣ ವಸೂಲಿ ಮಾಡುವಂಥ ಕೆಲಸನ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಏನು ಈ PSI ಚೇತನ್ ಕುಮಾರ್ 2019ರಿಂದ ಡ್ಯೂಟಿ ಮಾಡ್ತಾ ಇದ್ದ, ಆ ಅಯೋಗ್ಯ ಹಿಂದೆ ಎಷ್ಟು ಅಲ್ಕ ಕೆಲಸ ಮಾಡಿರ್ಬೇಡ, ಎಷ್ಟು ಹಗರಣಗಳಲ್ಲಿ ಭಾಗಿಯಾಗಿರ್ಬೇಡ, ಎಷ್ಟು ಅವ್ಯವಹಾರ ಮಾಡಿರ್ಬೇಡ, ಮತ್ತೆ ಅವನು ಡ್ಯೂಟಿ ಸೇರುವಂಥ ಸಂದರ್ಭದಲ್ಲಿ ಎಷ್ಟು ಹಣ ಇತ್ತು, ಈಗ ಅವನ ಆದಾಯ ಎಷ್ಟಿದೆ ಅನ್ನೋದನ್ನ ಏನು ಬಹಿರಂಗ ಪಡಿಸ್ಬೇಕು. ಮತ್ತೆ ಇದು ಫುಲ್ಲು ಕಂಪ್ಲೀಟ್ ಅವನ ಚರಿತ್ರೆನೇ ತೆಗಿಬೇಕು. ಚರಿತ್ರೆಯಿಂದನೇ ಅವನೇನು ಕೆಲಸಕ್ಕೆ ಸೇರಿದಾಗಿಂದನೇ ಅವನ ಮೇಲೆ ಕೇಸ್ಗಳು ಅಂದರೆ ಹಿಂದೆ ನಡೆದಿರೋಂಥದ್ದು ಅವನಿಗೆ ಎಲ್ಲ ಥರದ್ದು ತನಿಖೆ ಆಗಬೇಕು. ಮತ್ತೆ ಏನು ಇದೊಂದೇ ಒಂದು ಕೇಸಿಗೆ ಸೀಮಿತ ಆಗಬಾರ್ದು. ಅವ್ನು ಹಿಂದೆ ಯಾಕೆಂದರೆ ಇವನು ಇವತ್ತು ತಗೊಳಕೊಂಡಿದ್ದಾನಷ್ಟೇ, ಹಿಂದೆ ಈ ಥರ ಎಷ್ಟು ಹಲವಾರು ಕೇಸ್ಗಳನ್ನ, ಎಷ್ಟು ಅಮಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿರ್ಬೇಡ, ಎಷ್ಟು ಅಮಾಯಕರನ್ನ ಜೈಲಿಗೆ ಕಳಿಸಿರ್ಬೇಡ, ಯಾವ ರೀತಿ ಅವನು ಕರ್ತವ್ಯನ ದುರುಪಯೋಗ ಪಡಿಸ್ಕೊಂಡು ತನಗೆ ಸಿಕ್ಕಿರುವ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಎಷ್ಟು ಅಮಾಯಕರನ್ನ ಬಲಿ ಕೊಟ್ಟಿರ್ಬೇಡ. ಅವನ ಸ್ವಾರ್ಥಕ್ಕೆ, ಅವನ ತೆವಲಿಗೆ, ಅವನ ದುಡ್ಡು ಮಾಡೋ ಚಪ್ಪಲಕ್ಕೆ ಅವನೆಷ್ಟು ಜನ ಅಮಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿರ್ಬೇಡ. ಇದೆಲ್ಲ ಹಿಂದೆ ಇದನ್ನ ಗಂಭೀರವಾಗಿ ರಾಜ್ಯ ಸರ್ಕಾರ ಗಮನಿಸಬೇಕು. ರಾಜ್ಯ ಸರ್ಕಾರ ಬರೀ ಸಸ್ಪೆಂಡ್ ಮಾಡೋದು ಆಗಲ್ಲ. ಬರೀ ಸಸ್ಪೆಂಡ್ ಮಾಡೋದ್ರಿಂದ ಅವ್ನು ಏನು ಮಾಡ್ತಾನೆ, ಒಂದು 2 ತಿಂಗಳು 3 ತಿಂಗಳು ಮನೇಲಿರ್ತಾನೆ. ಆ ಮನೇಲಿರೋಂಥ ಸಂದರ್ಭದಲ್ಲೂ ನಮ್ಮ ತೆರಿಗೆ ದುಡ್ಡು ಅವನಿಗೆ ಸಂಬಳದ ರೂಪದಲ್ಲಿ ಅರ್ಧ ದುಡ್ಡು ಹೋಯ್ತಾನೆ ಇರ್ತದೆ. ಹಂಗಾಗಿ ಅವರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರನ್ನ ಕಂಪ್ಲೀಟ್ ಕೆಲಸದಿಂದ ವಜಾ ಮಾಡಬೇಕು. ಮತ್ತೆ ಇದು ಕಂಪ್ಲೀಟಾಗಿ ಏನು ಅವನು ಟ್ರಾಪ್ ಆಗಿದ್ದಾನೆ, ಮತ್ತೆ ಅವನ ಆಸ್ತಿ ವಿವರನ ಸಂಪೂರ್ಣ ಘೋಷಣೆ ಮಾಡಬೇಕು. ಯಾಕೆಂದ್ರೆ 2019ರಲ್ಲಿ ಅವನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಒಂದೊಂದು ಆದಾಯ ಕಮ್ಮಿ ಇದ್ದು, ಇವಾಗ ಏಕದಮ್ ದಿಢೀರಂತ ಕೋಟ್ಯಾಂತರ ರೂಪಾಯಿ ಆಗಿದ್ರೆ ಅವನು ಲೂಟಿನೇ ಮಾಡಿರ್ಬೇಕು. ಅವ್ನು ಲೂಟಿ ಬಿಟ್ರೆ ಇನ್ನೇನು ಮಾಡಿಲ್ಲ. ಈ ಹಗರಣ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅವನು ಒಂದು ವಕೀಲರ ಹತ್ರ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾನೆ. ಆ ವಕೀಲರು 40,000 ರೂಪಾಯಿ ಅಡ್ವಾನ್ಸ್ ಕೊಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡಿದ್ರಿಂದ ಲೋಕಾಯುಕ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಲೋಕಾಯುಕ್ತರು ಇವತ್ತು ಟ್ರಾಪ್ ಮಾಡಿರೋದ್ರಿಂದ ಅವ್ನು ಸಿಕ್ಬಿದ್ದಾನೆ. ಅದೇ ರೀತಿ ಹಿಂದೆ ಅಮಾಯಕರು ಎಷ್ಟು ಜನ ಅವನ ಕರ್ತವ್ಯಕ್ಕೆ ಅವನು ಎದುರಿಕೊಂಡು ಇವತ್ತು ದುಡ್ಡು ಕೊಟ್ಟಿರ್ಬೇಡ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ. ಯಾಕೆಂದ್ರೆ ಅವನು ಆನೇಕಲ್ಲಲ್ಲಿ ಕೆಲಸ ಮಾಡಿರ್ತಾನೆ, ಮತ್ತೆ ಇನ್ನು ಬೇರೆ ಭಾಗದಲ್ಲೂ ಕೆಲಸ ಮಾಡಿದ್ದಾನೆ. ಇವತ್ತು ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವನು ಎಷ್ಟು
ಕೆಲಸ ಮಾಡಿದ್ದಾನೆ, ಎಷ್ಟು FIRಗಳು ಮಾಡಿದ್ದಾನೆ, ಅವನು ಈ ಹಿಂದೆ ಎಷ್ಟು ಯಾವ ರೀತಿ ಕೆಲಸ ಮಾಡಿದ್ದಾನೆ ಅನ್ನೋದ್ರ ಮೇಲೆ ತನಿಖೆ ನಡಿಬೇಕು. ಅವನು ಕೆಲಸಕ್ಕೆ ಸೇರಿದಾಗಿಂದನೂ ತನಿಖೆ ಮಾಡಿದಾಗ ಮಿಕ್ತವ್ರಿಗೆ ಭಯ ಬರುತ್ತೆ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಬರೀ ಕಳ್ಳರೇ ಇದ್ದಾರೆ. ಯಾವ ಸ್ಟೇಷನ್ಗೆ ಹೋದ್ರೂ ಲಂಚ, ಜನಗಳಿಗೆ ಮರ್ಯಾದೆ ಕೊಡಲ್ಲ, ದಬ್ಬಾಳಿಕೆ, ದೌರ್ಜನ್ಯಗಳು ಪ್ರತಿ ಸ್ಟೇಷನ್ ನಡೀತಾ ಇದೆ. ಇವತ್ತು ಇಂಥವ್ರಿಗೆ ಪಾಠ ಕಲಿಸಿದ್ರೆ ಇನ್ನು ಮಿಕ್ತವರು ಪಾಠ ಕಲಿತಾರೆ. ಅಂದರೆ ಅಟ್ಲೀಸ್ಟ್ ಭಯನಾರು ಬೀಳ್ತಾರೆ. ರಾಜಾರೋಷಗೆ ಲಂಚ, ಇವತ್ತು ರಾಜಾರೋಷಗೆ ಲಂಚ ಕೇಳೋದು ತಪ್ಪುತ್ತೆ. ಜನಸಾಮಾನ್ಯರಿಗೆ ಒಂದಷ್ಟು ನೊಂದಂಥವ್ರು ಇವತ್ತು ಖುದ್ದಾಗಿ ಪೊಲೀಸ್ನವರೇ ಏನು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ 88 ಪ್ರಕರಣಗಳಲ್ಲಿ ಸುಮಾರು 88 ಪ್ರಕರಣದಲ್ಲಿ ಪೊಲೀಸರೇ ಆರೋಪಿಗಳು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಪೊಲೀಸರೇ ಆರೋಪಿಗಳಾಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ರಾಜ್ಯ ಸರ್ಕಾರ ಯೋಚನೆ ಮಾಡುವಂಥದ್ದು. ಗೃಹ ಇಲಾಖೆ ಎಷ್ಟು ಚೀಪು ಅಂದರೆ ಕೆಳ ಹಂತದಲ್ಲಿದೆ. ಅದು ಎಷ್ಟು ತಳಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದೆ. ಮತ್ತೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಯಾರ ಕೈ ಕೆಳಗಡೆ ಇದೆ. ಇವತ್ತು ಗೃಹ ಇಲಾಖೆ ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ ಅನ್ನೋದನ್ನ ಜನ ಗಮನಿಸ್ತಾ ಇದ್ದಾರೆ. ಮತ್ತೆ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತು ಏನು ಪೊಲೀಸ್ನವರು ಇಂಥ ಟ್ರಾಪ್ಗಳಲ್ಲಿ ಬಲಿಯಾಗ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಭಾಗಿಯಾಗಿದ್ದಾರೆ. ಅಂಥವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡೋದಲ್ಲ. ಬರೀ ಸಸ್ಪೆಂಡ್ ಮಾಡಿದ್ರೆ ಅವ್ನು ತಿರ್ಗಾ ವಾಪಸ್ ಬರ್ತಾನೆ. ಆದರೆ ಕೆಲಸದಿಂದ ವಜಾ ಮಾಡಬೇಕು, ಅವನಿಗೆ ಜೈಲು ಶಿಕ್ಷೆ ಕೊಡಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತು ಹದಗೆಟ್ಟಿರೋ ವ್ಯವಸ್ಥೆ, ಇವತ್ತು ಭ್ರಷ್ಟಾಚಾರದಿಂದ ತುಂಬಿರುವಂಥ ವ್ಯವಸ್ಥೆನ ಪೊಲೀಸ್ನವರು ರಕ್ಷಣೆ ಮಾಡಬೇಕಾಯ್ತು. ಆದರೆ ಪೊಲೀಸ್ನವರೇ ಭ್ರಷ್ಟರಾಗಿ ಇವತ್ತು ಜನಗಳ ಸಾಮಾನ್ಯರನ್ನ ಅನ್ಸಕ್ಕೆ, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ, ದೌರ್ಜನ್ಯ ಮಾಡೋಕ್ಕೆ ನಿಂತಿದ್ದಾರೆ. ಇವತ್ತು ಅದೇ ರೀತಿ PSI ಏನು ಚೇತನ್ ಕುಮಾರ್ ಸಿಗಾಕೊಂಡಿದ್ದಾನೆ, ಅವನ್ನ ಕೆಲಸದಿಂದ ವಜಾ ಮಾಡಬೇಕು. ನಾನು ಕೇಳೋದಷ್ಟೇ, ಸಸ್ಪೆಂಡ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಅವನ್ನ ಕೆಲಸದಿಂದ ವಜಾ ಮಾಡಬೇಕು. ಗೊತ್ತಿಲ್ಲದ ಮಿನಿಸ್ಟರ್ ಏನು ನಮ್ಮ ಗೃಹ ಮಂತ್ರಿ ಒಳ್ಳೆ ಬಿರುದು ತಗೊಂಡಿದ್ದಾರೆ. ನಾನು ಏನು ಕೇಳಿದ್ರು ಗೊತ್ತಿಲ್ಲ, ವರದಿ ಬರಲಿ ಅನ್ನೋದನ್ನೇ ಹೇಳ್ತಾರೆ ಹೊರತು ಅವ್ರು ಏನು ಆಕ್ಷನ್ನೇ ತಗೊಳ್ಳಲ್ಲ. ಅವರು ತುಂಬ ಅವ್ರಿಗೇನು ವ್ಯರ್ಥವಾದ ಹೋಮ್ ಮಿನಿಸ್ಟರ್. ಅವರು ಆ ಕೆಲಸಕ್ಕೆ ಹೋಮ್ ಮಿನಿಸ್ಟರ್ ಆಗೋಕ್ಕೆ ಯೋಗ್ಯತೆ ಇಲ್ಲ. ಆದರೂ ನಮ್ಮ ಸಮಾಜ, ನಮ್ಮ ಸಿಸ್ಟಮ್ಮು ಅವ್ರನ್ನ ಹೋಮ್ ಮಿನಿಸ್ಟರ್ ಮಾಡಿದೆ. ಹಾಗಾಗಿ ಅವರು ಈ ವಿಚಾರದಲ್ಲಾದರೂ ಅಟ್ಲೀಸ್ಟ್ ಈ ಪೊಲೀಸ್ ಇಲಾಖೆ ವಿಚಾರದಲ್ಲಾದರೂ ಒಂದಷ್ಟು ಕೆಲಸ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಮಾಡೋದ್ರ ಬೇಕಾಗಿಲ್ಲ, ವಜಾ ಮಾಡಬೇಕು. ಕೆಲಸದಿಂದ ತೆಗೆಯುವಂಥ ಕೆಲಸ ಆಗಬೇಕು. ಕೆಲಸದಿಂದ ತೆಗೆಯುವಂಥ ಕೆಲಸ ಆದರೆ ಮಾತ್ರನೇ ಇವತ್ತು ಪೊಲೀಸ್ ಇಲಾಖೆಯಲ್ಲಿರುವಂಥ ಇನ್ನೊಂದಷ್ಟು ಕದೀಮರು, ಇನ್ನೊಂದಷ್ಟು ಕಳ್ಳರು, ಇನ್ನೊಂದಷ್ಟು ಭ್ರಷ್ಟರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ನೀವು ಸಸ್ಪೆಂಡ್ ಮಾಡಿದ್ರೆ ಬರೀ ಸಸ್ಪೆಂಡ್ಗೆ ಇವ್ರು ಎದುರಂತಾರಲ್ಲ. ಮತ್ತು ಇವರು ಸಸ್ಪೆಂಡ್ ಮಾಡಿರೋಂಥ ದುಡ್ಡು ಅದೇ ಒಂದು ಇದರಲ್ಲಿ ಹೋಗ್ತಾ ಇದೆ. ಏನಂದರೆ ಲಂಚ ತೆಗೆದುಕೊಂಡು ತಿರ್ಗಾ ಲಂಚನೇ ಕೊಟ್ಟು ವಾಪಸ್ ಬರುವಂಥ ಸಿಸ್ಟಮ್ ನಮ್ಮಲ್ಲಿ ಇರೋದು. ಅವನು ಇವಾಗ ಲಂಚ ಏನು ತಗೊಂಡಿದ್ದಾನೆ, ಆ ಲಂಚದಿಂದ ತಗಲಾಕೊಂಡಿದ್ದಾನೆ. ಲಂಚ ತಗೊಂತ ಇದ್ದೀನಿ ತಗಲಾಕೊಂಡು ತಿರ್ಗಾ ಲಂಚನೇ ಕೊಟ್ಟು ವಾಪಸ್ ಬರುವಂಥ ಸಿಸ್ಟಮು ನಮ್ಮಲ್ಲಿದೆ. ಹಾಗಾಗಿ ಆ ಸಿಸ್ಟಮ್ ಹೋಗ್ಬೇಕು ಅಂದರೆ ಈ ವ್ಯವಸ್ಥೆ ಬದಲಾಗಬೇಕು. ಇವ್ರಿಗೆಲ್ಲ ಭಯ ಬರಬೇಕು ಅಂದರೆ ಕೆಲಸದಿಂದ ವಜಾ ಆಗಬೇಕು. ಮತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಮತ್ತು ಪೊಲೀಸ್ ಇಲಾಖೆನ ಫ್ರೀ ಹ್ಯಾಂಡ್ ಆಗಿ ಬಿಡಬೇಕು. ರಾಜಕೀಯ ಒತ್ತಡಗಳನ್ನ ಕಮ್ಮಿ ಮಾಡಬೇಕು. ರಾಜಕಾರಣಿಗಳು ಮಧ್ಯವರ್ತಿಗಳ ಕೆಲಸ ಮಾಡೋದನ್ನು ಬಿಡಬೇಕು. ರಾಜಕಾರಣಿಗಳು ಮೂಗು ತೋರಿಸೋದನ್ನು ಬಿಡಬೇಕು. ಮತ್ತು ಲೋಕಾಯುಕ್ತಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಡಬೇಕು. ಲೋಕಾಯುಕ್ತ ಮೇಲೆ ಹಸ್ತಕ್ಷೇಪಗಳು ಮಾಡಬಾರ್ದು, ಒತ್ತಡಗಳನ್ನ ಏರಬಾರ್ದು ಇವತ್ತು ರಾಜಕೀಯದವರು. ಹಾಗಾಗಿ ಇದೆಲ್ಲ ಆದರೆ ಮಾತ್ರ ಈ ವ್ಯವಸ್ಥೆ ಬದಲಾಗೋದು. ಇವತ್ತು ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ರಾಜ್ಯ ಸರ್ಕಾರ ಏನು ಕಠಿಣವಾದ ಕಾನೂನುಗಳನ್ನ ತರಬೇಕು. ಕಠಿಣವಾದ ನಿಲುವುಗಳನ್ನ ಜನಸಾಮಾನ್ಯರು ಏನು ಕಠಿಣವಾದ ಕಾನೂನುಗಳನ್ನ ಎಕ್ಸ್ಪೆಕ್ಟೇಷನ್ ಪಡ್ತಾ ಇದ್ದಾರೆ ಅದನ್ನ ಮಾಡಿ ತೋರಿಸ್ಬೇಕು ರಾಜ್ಯ ಸರ್ಕಾರ. ಇದಕ್ಕೊಂದಷ್ಟು ಸಿಸ್ಟಮ್ ಬರಬೇಕು. ಕೆಲಸದಿಂದ ವಜಾ ಮಾಡುವಂಥ ಕಾನೂನನ್ನ ತರಬೇಕು ರಾಜ್ಯ ಸರ್ಕಾರ. ಮಾಡಿದ್ರೆ ಮಾತ್ರನೇ ಇಂಥ ಭ್ರಷ್ಟರು, ಅಯೋಗ್ಯರು, ನೀಚರು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಹೆಚ್ಚುತ್ತಾನೆ ಇರ್ತಾರೆ. ನೀವು ಮಾಡಲಿಲ್ಲ ಅಂದರೆ ಜನಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೀವು ಜನದ ಪರವಾಗಿ ಯೋಚನೆ ಮಾಡ್ತೀನಿ ಅಂದರೆ ಇವನ್ನ ಕೆಲಸದಿಂದ ವಜಾ ಮಾಡಿ. ಮತ್ತು ಒಂದು ಒಳ್ಳೆ ಸಿಸ್ಟಮ್ನ, ಒಂದು ಒಳ್ಳೆ ಕಾನೂನನ್ನ ತನ್ನಿ. ನಿಮಗೆ ಇವತ್ತೊಂದು ಮೆಜಾರಿಟಿ ಇದೆ, ಜನ 135 ಸೀಟನ್ನು ಕೊಟ್ಟಿದ್ದಾರೆ. ಆದಷ್ಟು ಕರ್ನಾಟಕದಲ್ಲಿ ನಿಮಗೆ ಇಂಥ ಅಯೋಗ್ಯರನ್ನ ಮಟ್ಟ ಹಾಕೋಷ್ಟು ಅವಕಾಶ ಇದೆ. ಹಾಗಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ದಲ್ಲೇ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಂದೊಳ್ಳೆ ಕಾನೂನನ್ನು ತನ್ನಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.